ಸ್ಯಾಂಡಲ್ವುಡ್ನಲ್ಲೀಗ ಫ್ಯಾನ್ಸ್ ವಾರ್ ಸ್ಟಾರ್ ವಾರ್ ಗಾಳಿ ಜೋರಾಗಿದೆ. ಕೌಂಟರ್ ಅಟ್ಯಾಕ್ಗೆ ಎನ್ಕೌಂಟರ್ಗಳು ಜೋರಾಗಿಯೇ ಬರ್ತಿವೆ. ಇದೀಗ ಮಾರ್ಕ್ ಚಿತ್ರದ ಯಶಸ್ಸಿನ ಖುಷಿಯಲ್ಲಿರುವ ಸುದೀಪ್ ವಿರೋಧಿಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಯುದ್ಧಕ್ಕೆ ಸಿದ್ಧ ಅನ್ನೋ ಮಾತು ಆಡಿದ್ದೇ ಆಡಿದ್ದು. ದರ್ಶನ್ ಹಾಗೂ ಸುದೀಪ್ ಫ್ಯಾನ್ಸ್ ನಡುವೆ ಸಂಘರ್ಷ ಸೃಷ್ಟಿಯಾಗಿತ್ತು. ದರ್ಶನ್ ಇಲ್ಲದಾಗ ಕೆಲವರು ಮಾತನಾಡ್ತಾರೆ ಅಂತ ವಿಜಯಲಕ್ಷ್ಮಿ ಹೇಳಿದ ಬಳಿಕ ಇದು ಬೇರೆ ರೂಪ ಪಡ್ಕೊಂಡಿತ್ತು. ನಂತರ ಕಿಚ್ಚ ತಾನು ಹೇಳಿದ್ದು ಪೈರಸಿ ವಿರುದ್ಧ ಅಂತ ಹೇಳಿದ್ರು. ವಿಜಯಲಕ್ಷ್ಮಿ ಕೂಡ ಅಶ್ಲೀಲ ಕಮೆಂಟ್ ಮಾಡೋರ ವಿರುದ್ಧ ದೂರು ನೀಡಿದ್ರು. ಇಷ್ಟಾದ್ರೂ ತಣ್ಣಗೆ ಫ್ಯಾನ್ಸ್ ವಾರ್ ಬುಸುಗುಟ್ಟಿದೆ. ಇದಕ್ಕೆಲ್ಲ ಸುದೀಪ್ ಇವತ್ತು ಮತ್ತೊಮ್ಮೆ ಉತ್ತರ ಕೊಟ್ಟಿದ್ದಾರೆ. ಕಪಾಳಕ್ಕೆ ಹೊಡೆಸಿಕೊಳ್ಳುವಷ್ಟು ಒಳ್ಳೆಯವನು ನಾನಲ್ಲ ಎಂದ ಕಿಚ್ಚ. ಮಾರ್ಕ್ ಚಿತ್ರದ ಸಕ್ಸಸ್ ಇವೆಂಟ್ ನಲ್ಲಿ ಕಿಚ್ಚ ಇವತ್ತು ಮಾತನಾಡಿದ್ರು. ನೀವು ಕಪಾಳಕ್ಕೆ ಹೊಡೆದ್ರೆ ಹೊಡೆಸಿಕೊಳ್ಳುವಷ್ಟು ಒಳ್ಳೆಯವನಲ್ಲ ನಾನು. ಮೊದಲು ಬುಡಕ್ಕೆ ಹೋದ್ರೆ ಇದು ಎಲ್ಲಿಂದ ಶುರುವಾಗಿದ್ದು ಗೊತ್ತಾಗುತ್ತೆ ಅಂತ ವಿಜಯಲಕ್ಷ್ಮಿ ಹೇಳಿಕೆಗೆ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ನೀವು ಕಪಾಳಕ್ಕೆ ಹೊಡೆದ್ರೆ ಹೊಡೆಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡೆದಿದ್ದು ಏಟುಗಳು ಬೇರೆ ಆಗುತ್ತೆ, ಪಕ್ಕದ ಮನೆಯವ್ರು ಹೊಡಿ ಏಟುಗಳು ಬೇರೆ ಆಗುತ್ತೆ. ಇರುತ್ತಲ್ಲ ಸರ್, ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಕೈಡಿಯಲ್ಲಿ ಮಾಡಲಿಲ್ಲ. ನಾನು ಯಾವಾಗಲೂ ಬಿಗ್ ಬಾಸ್ ನಡೆಸ್ಬೇಕಾದ್ರೆ ಒಂದು ಹೇಳ್ತಾ ಇರ್ತೇನೆ, ಬುಡಕ್ಕೆ ಹೋಗಿ ಎಲ್ಲಿಂದ ಪ್ರಾರಂಭ ಆಯಿತು ಹೋಗಿ. ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲ ಕಡೆನೂ ಆ ವಾತಾವರಣ ಇಲ್ಲ? ಪ್ರತಿ ಸಲ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಂಡಿದ್ದಕ್ಕೆ ಗೊತ್ತಿಲ್ವಾ? ಎಷ್ಟೋ ಸತಿ ಹೇಳಿದ್ದೀವಿ, ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದಾವಲ್ಲ ಏನು ಬರೋದಿಲ್ಲ. ನಾವು ಯಾವತ್ತಾದ್ರೂ ಮಾಡ್ಕೊಂಡು ಕೂತಾರಲ್ಲ. ಯಾರ ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ್ ಮುಂದೆ ಬಂದು ಹೇಳಿದ್ದೀವಿ, ಮಾಡಬೇಡಿ ಕೆಲವು ಅಂತ. ನಂದು ನಾನು ಮಾತಾಡ್ಬೋದು ಸರ್. ಮಿಕ್ಕಿದವ್ರು ಯಾರು ಆಗಿದ್ದಾರೆ ಅಂತ ಅವ್ರ ಜೀವನದಲ್ಲಿ ಅವರೇ ಹೋಗ್ತಿರೋ ಬೂತ್ ಮೆರಡಿಗೆ ಹಾಕೊಂಡು ನೋಡ್ಕೊಂಡ್ರೆ ಅವ್ರ ಜೀವನದ ಸ್ಪಷ್ಟತೆ ಅವ್ರಿಗೆ ಸಿಗುತ್ತೆ. ಸರಿಪಡಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಸಿಗುತ್ತೆ. ಬಟ್ ಎಂಟೈರ್ ಇಂಡಸ್ಟ್ರಿ ಚೆನ್ನಾಗಿದೆ ಸರ್. ಮಗಳ ಬಗ್ಗೆ ಕೆಟ್ಟ ಕಮೆಂಟ್ಸ್, ಕಿಚ್ಚನ ಖಡಕ್ ಮಾತು. ಇನ್ನು ಫ್ಯಾನ್ಸ್ ವಾರ್ ನಡುವೆ ಸುದೀಪ್ ಪುತ್ರಿ ಸಾನ್ವಿ ಪತ್ನಿ ಬಗ್ಗೆ ಕೆಲವರು ಕೆಟ್ಟ ಮೆಸೇಜ್ ಮಾಡ್ತಿದ್ದಾರೆ. ಇದಕ್ಕೆ ಖಡಕ್ ಆಗಿ ಮಾತನಾಡಿರೋ ಕಿಚ್ಚ, ಕಿತ್ತೋಗಿರೋ ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಅವರೆಲ್ಲ ವೇಸ್ಟ್ ನನ್ ಮಕ್ಕಳು ಅಂತ ಬೆಂಕಿಯುಗುಳಿದ್ದಾರೆ. ನನಗೆ ಬೆಂತಟ್ಟಿ ನಿಂತ್ಕೊಂಡು ಪ್ರೀತಿಯಿಂದ ಹಾಕ್ತಾರಲ್ಲ ಸರ್, ಅವ್ರ ಬಗ್ಗೆ ಮಾತಾಡಿ. ಕೈ ತುತ್ಕೊಡಕ್ ನಮ್ಮ ತಾಯಂದ್ರದಲ್ಲ, ಅವ್ರ ಬಗ್ಗೆ ಮಾತಾಡಿ. ಯಾರೋ ಕೂತ್ಕೊಂಡು ಯಾವುದೋ ಒಂದು ವಿಡಿಯೋ ಬಗ್ಗೆ ಮಾತಾಡಿದ್ರು ಸರ್, ಇಲ್ಲೇ ನಾವುಗಳು ಚೀಪ್ ಆಗೋದು. ಯಾರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದಾರಲ್ಲ ಅವ್ರ ಬಗ್ಗೆ ಮಾತಾಡೋಣ ಸರ್. ಏನು ಸರ್ ಅದು ಸೆಲೆಬ್ರೇಷನ್? ಏನು ಸರ್ ಆ ಪ್ರೀತಿ? ಒಬ್ಬ ಒಂದು ವಿಡಿಯೋ ನೀವು ಹೇಳ್ತೀರಾ ಸರ್, ಒಂದು ಲಕ್ಷ ವಿಡಿಯೋ ಅವ್ರು ಬಿಡ್ತಾ ಇದ್ದಾರೆ ಥಿಯೇಟರ್ಗಳಲ್ಲಿ. ನಡೀತಾ ಇದೆ ಸರ್ ಇದೆಲ್ಲ ಪರ್ಫೆಕ್ಷನ್ ಆಗಿ. ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫಿಂದ ಒಂದು ಸೆಕೆಂಡ್ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ. ಎಲ್ಲ ವೇಸ್ಟ್ ನನ್ನ ಮಕ್ಕಳು. ಇನ್ನು ಮಾರ್ಕ್ ಸಿನಿಮಾಗೆ ಪೈರಸಿ ಕಂಟಕವಾಗ್ತಿದೆ. ಸಿನಿಮಾ ತೆರೆಕಂಡ 2 ದಿನಕ್ಕೆ 9,000ಕ್ಕೂ ಹೆಚ್ಚು ಲಿಂಕ್ ಗಳನ್ನ ತೆಗೆಸಿದ್ದಾರಂತೆ. ಫಸ್ಟ್ ಡೇ ಸೆಕೆಂಡ್ ಡೇ ಸೇರ್ಬಿಟ್ಟು ಅರೌಂಡ್ 4,000 ಆಡ್ ಲಿಂಕ್ಸ್ ಸರ್. ನಿನ್ನೆ ಒಂದು ದಿನ ಐ ಥಿಂಕ್ 6 PM ಮೇಲಿಂದ 9 PM ವರೆಗೂ 800 ಆಡ್ ಲಿಂಕ್ಸ್. ಟೋಟಲಿ 9,000 ಲಿಂಕ್ಸ್ ಫ್ರಮ್ ಮಾರ್ನಿಂಗ್ ಶೋ ಇನ್ನೂ ಫಿನಿಶ್ ಆಗಿಲ್ಲ. ಅಲ್ಲಿಂದ ಹಿಡಿದು 9,000 ಆಡ್ ಲಿಂಕ್ಸ್ ವಿ ಹ್ಯಾವ್ ಡಿಲೀಟೆಡ್. ಇನ್ನು ಸ್ಟಾರ್ ವಾರ್ ಬಗ್ಗೆ ಚಿತ್ರರಂಗದ ಹಲವು ತಾರೆಯರು ಹೇಳಿದ ಹೀಗೆ, ಇಬ್ರು ಒಳ್ಳೆಯವರು ರೀ. ಅವರಿಬ್ಬರಲ್ಲಿ ಏನೋ ಆ ಥರ ಇರಲ್ಲ ರೀ, ನನಗೆ ಗೊತ್ತಿರೋ ಥರ. ಯಾಕಂದರೆ ಇಬ್ಬರು ಒಬ್ಬರನ್ನೊಬ್ಬರನ್ನ ಗೌರವಿಸ್ಕೊಳ್ತಾರೆ. ಇಬ್ಬರಲ್ಲೂ ಆ ಥರ ವೈಮನಸ್ಸೆ ಅಂತೂ ಇಲ್ಲ. ನಿಮ್ಮ ಬದುಕುಗಳು ದೊಡ್ಡದಲ್ವಾ, ಅದನ್ನು ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಕನ್ನಡ ಸಿನಿಮಾಗಳು ಯಾವುದೇ ಬಂದ್ರೂ, ಹೀರೋ ಯಾವುದೇ ಹೀರೋಯಿನ್ ಯಾರೇ ಇದ್ರೂ ಎಲ್ಲರೂ ಸಪೋರ್ಟ್ ಮಾಡಿ. ದಿನೇ ದಿನೇ ಫ್ಯಾನ್ಸ್ ವಾರ್ ಜಾಸ್ತಿ ಆಗ್ತಿದೆ. ಇದು ಹೇಗೆ ತಣ್ಣಗಾಗುತ್ತೋ ನೋಡಬೇಕು. ಮಂಗಳ ರಾಜಗೋಪಾಲ್, ಫಿಲ್ಮ್ ಬ್ಯೂರೋ, TV9 ಕನ್ನಡ.